ಮಾತಾಡ್ತೀನಿ. ಗ್ರಾಮದ ಆರಾಧ್ಯ ದೈವ ಶ್ರೀ ಬಿರ್ಲಿಂಗೇಶ್ವರನ ಪಾದಗಳಲ್ಲಿ ಪಡಮಟ್ಟು ಈ 16ನೇ ವರ್ಷದ ಶ್ರೀ ಬಿರ್ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಲೋಕಾರ್ಪಣೆಯ ಅಂಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಟಕ ಅರ್ಪಿಸುವಂತ ನಾಟಕ ಯುವ ಕವಿ ಪ್ರಥಮ ಕವಿ ಹುನಗುಂಡಿಯವರ ಹೇಮಂತವರಾದಂತ ನಾಟಕ ರೈತ ಹರಿಸಿದ ರಕ್ತದೋಳ್ಕಳಿ ಎಂಬ ನಾಟಕದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತ ಕಳಕಯ್ಯಜ್ಜ ಸಾಲಿಮಠ ಅವರೇ ಹಾಗೂ ಸಂಗಯ್ಯಜ್ಜ ಹಿರೇಮಠ ಅವರೇ ಮತ್ತು ನಾಟಕವನ್ನು ಉದ್ಘಾಟನೆಯನ್ನು ಮಾಡಿದಂತ ಪರಮ ಪೂಜ್ಯರು. ಇವತ್ತು ನಾಟಕಗಳಿಗೆ ಅನೇಕ ನಾವು ಸ್ವಾಮೀಜಿಗಳವ್ರು ನೋಡಿರ್ತೀರಿ, ಬಂದಿರ್ಲವ್ರು ಜಾಸ್ತಿ ಹೆಂಡವಿಲ್ನಾಗ ಅಷ್ಟೇ ಇರ್ತಾರ. ಆದ್ರೆ ನಮ್ಮ ಪೂಜ್ಯರು ಬಂದು ನಾಟಕವನ್ನ ಯಶಸ್ವಿ ಆಗಲಿ ಎಂದು ಉದ್ಘಾಟನೆಗೈದು ಮತ್ತೆ ಆ ನಾಟಕ ಸಂಘಕ್ಕೆ ತಮ್ಮ 10,000 ರೂಪಾಯಿ ದೇಣಿಗೆ ನೀಡುವುದರ ಮೂಲಕ ಒಂದು ಆಶೀರ್ವಾದ ಮಾಡಿದಂತ ಪರಮ ಪೂಜ್ಯರಾದಂತ ಗಲ್ಗೆಪ್ಪಜ್ಜನವರೇ ಹಾಗೂ ಈ ನಾಟಕದ ಅಧ್ಯಕ್ಷತೆ ವಹಿಸಿದಂತ ಮುತ್ತಣ್ಣ ಆದಿಮಣಿಯವರೇ ಮತ್ತು ಜ್ಯೋತಿಯನ್ನು ಬೆಳಗಿಸಿದಂತ ಆತ್ಮೀಯ ಸ್ನೇಹಿತರು. ಇವತ್ತವರು ಯಾವ್ದಾದ್ರ ಕಾರ್ಯಕ್ರಮಕ್ಕೆ ಬಿಡ್ಬೋದು, ನಾಟಕ ಐತಂದ್ರ ಎಷ್ಟು ದೂರ ಇರ್ಲಿ, ಅದು ಎಷ್ಟು ಕಿಲೋಮೀಟರ್ ಇರ್ಲಿ, ಅಲ್ಲಿಂದ ಬಂದು ನಾಟಕದ ಬಗ್ಗೆ ಮತ್ತು ಶರಣರ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ಮನಮುಟ್ಟವಾಗಿ ಮಾತನಾಡಿದಂತ ಆತ್ಮೀಯ ಗೆಳೆಯರಾದಂತ ರಂಗನಾಥ್ ಡೊಳ್ಳಿನವರೇ, ಈ ನಾಟಕದ ಮಾಲಕರಾದಂಥವರೇ ಮತ್ತು ಶಂಕರಿಯವರೇ, ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಾಟಕ ಶೀರ್ಷಿಕೆ ಏನಿದೆ, ಕವಿಗಳು ಬರೆದಂತ ನಾಟಕ ರಕ್ತ ಹರಿಸಿದ ರಕ್ತದೋಕುಳಿ ಎಂಬ ಸುಂದರ ಸಾಮಾಜಿಕ ನಾಟಕಕ್ಕೆ ಒಂದು ಸಮಧುರವಾದ ಸಂಗೀತವನ್ನು ನೀಡಲು ಬಂದಂತ ನಮ್ಮ ಮಾರುತಿ ಮೆಲೋಡಿಸ್ ರವರೇ ಮತ್ತು ಇವತ್ತು ನಾಟಕ ನೋಡಲು ಎಲ್ಲ ಬಂದಂತ ತಾಯಂದಿರೇ ಹಾಗೂ ಕಲಾಭಿಮಾನಿಗಳೇ, ಇವತ್ತು ಏನು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಟಕ ಸಂಘ ಇವತ್ತು ಏನು ರಾಯಣ್ಣನವರ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿದ್ದೀರಿ, ಇದು ಒಂದು ರಾಜೂರ ಗ್ರಾಮದ ಅತ್ಯಂತ ಹೆಮ್ಮೆ ವಿಷಯ. ಸಂಗೊಳ್ಳಿ ರಾಯಣ್ಣ ಎಂದರೆ ಇವತ್ತೆಲ್ಲರ ಎದೆ ರೋಮಗಳು ನಿಲ್ಲುತ್ತವೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಎಂದೂ ಸಾವಿಗೆ ಹೆದರಿದಂತವನಲ್ಲ, ಬ್ರಿಟಿಷರಿಗೆ ತನ್ನನ್ನು ಕೊಳ್ಳನ್ನು ಒಡ್ಡಿ ದೇಶ ಪ್ರೇಮವನ್ನು ಮೆರೆದಂತ ವ್ಯಕ್ತಿಯನ್ನ ಮೂರ್ತಿಯನ್ನ ಇವತ್ತೇನು ರಾಜೂರು ಗ್ರಾಮದಲ್ಲಿ ಇಟ್ಟು ಮನೆಗಳಲ್ಲಿ ಆತನ ಇತಿಹಾಸವನ್ನು ನಿರ್ಮಿಸಿದಿರಿ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ನಾಟಕ ಅಂದ್ರ ಅತ್ಯಂತ ಇವತ್ತು ರಂಗಭೂಮಿ ಕಲೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಜೀವಂತಿವೆ. ಇವತ್ತು ನಾವು ನಗರ ಪ್ರದೇಶಗಳಲ್ಲಿ ಇರತಕ್ಕಂತ ಸಿನಿಮಾ ಥಿಯೇಟರ್ಗಳ ಮುಚ್ಚಾವ, ದೊಡ್ಡ ದೊಡ್ಡ ಮಾಲ್ ಆಗಾಕತ್ತೇವ. ಆದ್ರ ಪ್ರತಿ ಊರಾಗ ಪ್ರತಿ ದಿನಾನು 10 ನಾಟಕಗಳು ಇರ್ತಾವ. ಅಂತ ರಂಗಭೂಮಿಯ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥವರು ನಮ್ಮ ಗ್ರಾಮೀಣ ಭಾಗದವರು. ಅಂತ ನಾಟಕವನ್ನ ಇವತ್ತು ನಮ್ಮ ಊರಿನಲ್ಲಿ ರಾಜೂರು ಗ್ರಾಮದಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ನಮ್ಮ ಕಲಾವಿದರು. ತಿಂಗಳಾನುಗಂಟ್ಲೆ ಕಲಿತು ಇವತ್ತು ನಾಟಕಕ್ಕೆ ತನ್ನದೇ ಆದಂತ ಒಂದು ಶಕ್ತಿ ಇದೆ. ನಾವೆಲ್ಲ ನಾಟಕದಿಂದ ಇಲ್ಲಿ ನಡೆತಕ್ಕಂತ ಕೆಟ್ಟ ಸನ್ನಿವೇಶಗಳನ್ನು ಇಲ್ಲೇ ಬಿಟ್ಟು ಒಳ್ಳೆಯ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಯಾಕಪ್ಪ ಅಂದ್ರ ನಾಟಕಲಿದ್ದ ಸಿನಿಮಾ ಆಗೈತಿ. ಇವತ್ತು ನಮ್ಮ ಆನಂದ್ ಸಾಗರ ದುತ್ತೂರ್ಗಿ ಅವರು ಬರೆದಂತ ನಾಟಕ ಸಂಪತ್ತಿಗೆ ಸವಾಲ್ ಎಂಬ ನಾಟಕ ಇವತ್ತು ಸಿನಿಮಾ ಆಗಿ ಕೋಟ್ಯಾಂತರ ರೂಪಾಯಿ ಗಳಿಸ್ತು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೆಸರು ತಂದಂತಹದ್ದು ಏನಪ್ಪ ಇಂದ್ರ ಸಂಪತ್ತಿಗೆ ಸವಾಲ್ ಎಂಬ ನಾಟಕ. ಇವತ್ತಂತ ಒಂದು ಇತಿಹಾಸ ಇರುವಂತ ನಾಟಕ. ಮತ್ತೀಗ ಯುವ ಕವಿತರು ಇವರು ಪ್ರಪ್ರಥಮ ಕಲಾ ಕುಸುಮ ರೈತ ಹರಿಸಿದ ರಕ್ತದೋಕುಳಿ ಅರ್ಥಾತ್ ಗರತಿ ಮೇಲೆ ಕಣ್ಣಿಟ್ಟ ಖಳನಾಯಕರು ಎಂಬ ನಾಟಕವನ್ನ ಇದೇನ ಇನ್ನೇ ಕೆಲವು ನಿಮಿಷಗಳೇ ಪೂಜ್ಯರು ಮಾತನಾಡಿದ ತಕ್ಷಣ ಪ್ರಾರಂಭವಾಗುತ್ತದೆ. ಎಲ್ಲರೂ ಕೂಡ ನಾಟಕವನ್ನ ಶಾಂತಿ ರೀತಿಯಿಂದ ನೋಡಿ ನಾಟಕ ರಂಗಭೂಮಿ ಕಲೆಯನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.